ಇದು ಏನಪ್ಪ ಈ ಬೆಟ್ಟ ಒಳಗಡೆಯಿಂದ ನೀರು ಹೆಂಗೆ ಬರುತ್ತೆ ಅಂತ ನೀವು ಎಲ್ಲ ಅನ್ಸ್ಕೋಬೋದು. ನಾನು ಒಂದು ಕತೆ ಹೇಳ್ತೀನಿ. ಏನು ಗೊತ್ತಾ, ಈ ನೀರು ಇಲ್ಲಿಂದ ಸ್ವಲ್ಪ ಹತ್ರ ಒಂದು ಊರಿದೆ. ಸೊ ಆ ಊರಲ್ಲಿ ನೀರು ಇರಲಿಲ್ಲ. ಸೊ ಅಲ್ಲಿ ಏನಾಯಿತು ಅಂದರೆ ಆವಾಗ ರೋಡ್ ಗಾಡಿ ಏನು ಇರಲಿಲ್ಲ ಸುಮಾರು ವರ್ಷ ಮುಂಚೆ. ಸೊ ಏನಾಯಿತು ಅಂದರೆ ಆ ಊರಲ್ಲಿ 2 ಜನ ಇಲ್ಲಿಂದ ನಡ್ಕೊಂಡು ಬೇರೆ ಊರಿಗೆ ಟಿಬೆಟ್ ಕಡೆ ಒಂದು ಊರಿತ್ತು. ಸೊ ಆ ಊರಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಸ್ವಾಮೀಜಿ ಇತ್ತು. ಅವ್ರಿಗೆ ಹೋಗ್ಬಿಟ್ಟು ಕೇಳಿದ್ರು, ನಮ್ಮ ಊರಿಗೆ ನೀರು ಇಲ್ಲ, ಸೊ ನೀವು ಏನು ಪೂಜೆ ಗೀಜೆ ಮಾಡಿ ಅಂತ. ಸೊ ಆ 2 ಜನ ನಡ್ಕೊಂಡು ಸುಮಾರು ದಿನ ಹೋಗ್ಬಿಟ್ಟು ಅಲ್ಲಿಂದ ಏನು ಮಾಡಿ ಸ್ವಾಮೀಜಿ ಅವ್ರಿಗೆ ಒಂದು ಚಿಕ್ಕದು ಬಾಕ್ಸ್ ಕೊಟ್ಟರು ಪೂಜೆ ಮಾಡಿಬಿಟ್ಟು. ಸೊ ಅವ್ರು ಹೇಳಿದ್ರು, ಈ ಬಾಕ್ಸ್ನ ನಿಮ್ಮ ಊರು ಹೋಗಿ ಮತ್ತೆ ಅಲ್ಲಿ ನೀವು ಇದು ಓಪನ್ ಮಾಡಬೇಕು ಅಂತ ಹೇಳಿದ್ರು. ಸೊ ಊರಿಂದ ಜಸ್ಟ್ 1-2 ಕಿಲೋಮೀಟರ್ ಮುಂಚೆ ಅವ್ರದ್ದು ಊರ್ದು ಒಂದು ಜನ ಸಿಕ್ತು. ಸೊ ಅವ್ರು ಹೇಳಿದ್ರು, ಏನಪ್ಪ ಈ ಬಾಕ್ಸಲ್ಲಿ ಏನಿರಬೇಕು ಅಂತ. ಸೊ ಅವ್ರು ಹೇಳಿದ್ರು ಇವ್ರಿಗೆ, ಇಲ್ಲ ನಾನು ಊರು ಹೋಗ್ಬಿಟ್ಟು ನಾವು ಓಪನ್ ಮಾಡೋಣ ಸ್ವಾಮೀಜಿ ಹೇಳಿದ್ರು ಅಂತ. ಆದರೆ ಆ ಜನ ಹೇಳಿದ್ರು, ಇಲ್ಲಪ್ಪ ಊರು ಇಲ್ಲಿಂದ ಹತ್ರ ಇದೆ, ಸೊ ನಾವು ಫಸ್ಟ್ ನೋಡೋದ ಇಲ್ಲಿ ಒಳಗಡೆ ಏನಿದೆ ಅಂತ ಹೇಳಿಬಿಟ್ಟು ಅವರು ಓಪನ್ ಮಾಡಿದ್ರು. ಸೊ ಓಪನ್ ಮಾಡಿಬಿಟ್ಟು ತಕ್ಷಣ ಅಲ್ಲಿ 2 ಫಿಶ್ಗೆ, ನಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ 2 ಫಿಶ್ ಆ ಬಾಕ್ಸಿಂದ ಒಳಗಡೆ ಬಂದ್ಬಿಟ್ಟು ಈ ಬೆಟ್ಟ ನೀವು ನೋಡ್ತಾ ಇರೋದು ಅಲ್ವಾ, ಬೆಟ್ಟ ಒಳಗಡೆ 2 ಫಿಶ್ ಹೋಯ್ತು. ಸೊ ತಕ್ಷಣ ಆ ಫಿಶ್ ಒಳಗಡೆ ಬೆಟ್ಟ ಹೋದ್ಮೇಲೆ ಅಲ್ಲಿಂದ ನೀರು ಶುರುವಾಯಿತು. ಸೊ ಆ ಊರಿಗೆ ಇನ್ನೂ ನೀರಿಲ್ಲ. ಆದರೆ ಈ ನೀರು ಇಲ್ಲಿ ನೀವು ನೋಡ್ಬೋದು, ಒಳ್ಳೆ ವ್ಯೂ. ಆದರೆ ಇದು ಏನು ಯೂಸ್ ಇಲ್ಲ, ಸುಮ್ಮನೆ ಇಲ್ಲಿ ಇದು ಜಂಗ್ಸ್ಕರ್ ರಿವರಲ್ಲಿ ಹೋಗ್ಬಿಟ್ಟು ಇಂಡಸ್, ಅಲ್ಲಿಂದ ಪಾಕಿಸ್ತಾನ ಕಡೆ ಹೋಗ್ತಾರೆ. ಸೊ ಅದು ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಾಮೆಂಟ್ ಕೂಡ ಮಾಡಿ. ಸೊ ನೀರು ಈಗ ವಿಂಟರ್ ಆದರೂ ಕೂಡ ನೀವು ನೀರು ಇದು ಯಾವಾಗಲೂ ಬರ್ತಾ ಇರ್ತಾರೆ. ಅಲ್ಲಿ ಒಂದು ನೀವು ನೋಡ್ಬೋದು, ಇನ್ನೂ ಒಂದು ಅಲ್ಲಿ. ಸೊ ನೀವು ಅಲ್ಲಿ 2 ಜಾಗದಿಂದ ನೀರು ನೀವು ನೋಡ್ದು ಅಲ್ವಾ. ಅಲ್ಲಿ ಏನು ಗೊತ್ತಾ, ಒಂದು ಜಾಗ ಅಲ್ಲಿ ಜಾಸ್ತಿ, ಒಂದು ಜಾಗ ಅಲ್ಲಿ ಕಡಿಮೆ. ಯಾಕೆ ಬರ್ತಾರೆ ಅಂದರೆ ಆವಾಗ ಏನು ಮಾಡಿದ್ರು, 2 ಫಿಶ್ ಒಳಗಡೆ ಹೋಯ್ತು. ಆವಾಗ ಜನ ಏನು ಮಾಡಿದ್ರು ಅಂದರೆ, ಒಂದು ಜನ ಒಬ್ಬರು ಅಲ್ಲಿ ಒಳಗಡೆ ಕೈ ಹಾಕಿದ್ರು ವಾಪಸ್ ತಗೊಳಕ್ಕೆ. ಸೊ ಅವ್ರಿಗೆ ಆಗಲಿಲ್ಲ. ಸೊ ಒಂದು ಜಾಗ ಅಲ್ಲಿ ಅದಕ್ಕೆ ಬ್ಲಾಕ್ ಹಾಕ್ಬಿಟ್ಟು ಸ್ವಲ್ಪ ಕಡಿಮೆ ನೀರು ಬರ್ತಾರೆ.